ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಸದ್ಗುರುವಿರಲಿ ಎನ್ನ ಮಾನಸದಿ. ನಿಗ್ರಹಾನುಗ್ರಹೇ ಶಕ್ತಃ. ಗುರುವಾದವನು ನಿಗ್ರಹ ಮತ್ತು ಅನುಗ್ರಹಗಳಲ್ಲಿ ಶಕ್ತನಾಗಿರಬೇಕು. ಬೆಂಕಿಯ ಹಾಗೆ ಬೆಳಕು ಇದೆ, ಬೆಸೆಯೂ ಇದೆ. ದೀಪ ಬೆಳಕನ್ನು ಕೊಡುತ್ತದೆ, ತುಡುಕಿದ್ರೆ ಸುಡಲು ಗೊತ್ತಿದೆ ಅದಕ್ಕೆ. ಹಾಗೆ ನಿಗ್ರಹ ಮತ್ತು ಅನುಗ್ರಹ ಈ ಎರಡರಲ್ಲಿ ಕೂಡ ಶಕ್ತನಾದವನು. ಸಂಸ್ಕೃತದಲ್ಲಿ ಒಂದಕ್ಕೆ ಏಕವಚನ, ಎರಡಕ್ಕೆ ದ್ವಿವಚನ, ಮೂರಕ್ಕೆ ಬಹುವಚನ ಹೀಗೆ ರೂಢಿ ಇದೆ. ರಾಮ, ರಾಮೌ, ರಾಮಾಹ ಹೀಗೆ ಅಭ್ಯಾಸ ಇದೆ. ಇಲ್ಲಿ ಮಾತ್ರ ನಿಗ್ರಹ ಅನುಗ್ರಹೇ ಅಂತ ಏಕವಚನ ಬಳಸಿದ್ದಾರೆ. ನಿಗ್ರಹಾನುಗ್ರಹ ಯೋಹೋ ಅಂತ ದ್ವಿವಚನ ಬಳಸಿಲ್ಲ. ನಿಗ್ರಹ ಮತ್ತು ಅನುಗ್ರಹ ಎನ್ನುವ ಎರಡು ಸಂಗತಿಗಳಿದ್ದರೂ ಕೂಡ ದ್ವಿವಚನ ಬಳಸದೆ ಏಕವಚನ ಬಳಸಿದ್ರೆ ಅರ್ಥ ಏನು? ಇಷ್ಟೇ ಅರ್ಥ. ನಿಗ್ರಹ ಅನುಗ್ರಹ ಅದು ಒಂದೇ. ಮಹಾತ್ಮರು ನಿಗ್ರಹ ಮಾಡಿದರೂ ಕೂಡ ಅದು ಅನುಗ್ರಹವೇ ಆಗಿರ್ತದೆ ಹೊರತು ಪರಮಾರ್ಥತಃ ಒಬ್ಬನಿಗೆ ಕೇಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನು ಮಹಾತ್ಮ ಹೋದಾದರೆ, ಮಹಾಪುರುಷ ಹೋದಾದರೆ ನಿಜವಾಗಿಯೂ ಯಾರಿಗಾದರೂ ಕೇಡು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೇಡಿನ ಹಾಗೆ ಕಂಡರೂ ಕೂಡ ಅದು ಕೇಡಾಗಿರೋದಿಲ್ಲ. ಪರಿಣಾಮದಲ್ಲಿ ಶುಭವಾಗಿರ್ತದೆ ಅನ್ನೋದನ್ನು ನಾವು ಕಾಣ್ತೇವೆ. ಈ ಶಾಪಗಳಿವೆಯಲ್ಲ, ಶಾಪಗಳ ಕಥೆಯನ್ನು ಗಮನಿಸಿದರೆ ಎಷ್ಟು ನೂರಾರು ಸಾವಿರಾರು ಶಾಪಗಳ ಉಲ್ಲೇಖಗಳು ನಮ್ಮ ರಾಮಾಯಣ ಮಹಾಭಾರತ ಪುರಾಣಗಳಲ್ಲಿದ್ದಾವೆ. ಯಾವುದೇ ಶಾಪವನ್ನು ಕಂಡರೂ ಆ ಹೊತ್ತಿಗೆ ಅದು ಕೆಡಕು, ಆದರೆ ಮುಂದೆ ನೋಡುವಾಗ ಅದು ಶುಭ. ಯಾವುದೋ ಒಂದು ಒಳ್ಳೆಯ ಕಾರಣಕ್ಕೆ ಅದಾಗಿರ್ತದೆ ಅದು ಅಂತ. ಹಾಗಾಗಿ ನಿಗ್ರಹಾನುಗ್ರಹೇ ಎಂಬ ಏಕವಚನಕ್ಕೆ ಅರ್ಥ ನಿಗ್ರಹ ಮತ್ತು ಅನುಗ್ರಹ ಇವೆರಡೂ ಒಂದೇ. ನಿಗ್ರಹವು ಅನುಗ್ರಹ ರೂಪ. ಅದಕ್ಕೆ ಉದಾಹರಣೆಯೇ ವಸಿಷ್ಠ ವಿಶ್ವಾಮಿತ್ರರ ಪ್ರಕರಣ. ಉದ್ಧರ್ತುಂ ಚೈವ ಸಂಹರ್ತುಂ ಸಮರ್ಥೋ ಬ್ರಾಹ್ಮಣೋತ್ತಮ ತಪಸ್ವಿ ಸತ್ಯವಾದಿ ಚ ಗೃಹಸ್ಥೋ ಗುರುರುಚ್ಯತೆ. ಉದ್ಧರ್ತುಂ ಚೈವ ಸಂಹರ್ತುಂ, ಉದ್ಧಾರ ಸಂಹಾರ ಎರಡಕ್ಕೂ ಸಮರ್ಥನಾದ ವಿಪ್ರವರನು ತಪಸ್ವಿಯೂ ಸತ್ಯವಾದಿಯೂ ಆಗಿದ್ದರೆ ಗುರುವೆನಿಸಿಕೊಳ್ತಾನೆ ಎಂಬಂತೆ ಇರುವ ಈ ತತ್ವಕ್ಕೆ ಉದಾಹರಣೆ ವಸಿಷ್ಠ ವಿಶ್ವಾಮಿತ್ರರು. ಸಾಮಾನ್ಯವಾಗಿ ವಸಿಷ್ಠ ವಿಶ್ವಾಮಿತ್ರರು ಅಂದರೆ ಅವ್ರ ಮಧ್ಯೆ ಯಾವಾಗಲೂ ಅವರಿಗೆ ಪರಸ್ಪರ ವಿರೋಧವೇ, ಅವರು ಪರಸ್ಪರ ವೈರಿಗಳೇ, ಈಗಲೂ ವೈರಿಗಳೇ ಎನ್ನುವ ಹಾಗೆ ಲೋಕಧಾರಣೆ ಇದೆ. ಆದರೆ ವಾಸ್ತವ ಹಾಗಲ್ಲ. ರಾಜ ವಿಶ್ವಾಮಿತ್ರನ ಬದುಕಿನ ದಿಶೆಯನ್ನು ಬದಲಾಯಿಸಿದವರು ವಸಿಷ್ಠರು. ಇವತ್ತು ಸೂರ್ಯನು ತನ್ನ ದಿಶೆಯನ್ನು ಬದಲಾಯಿಸುವ ದಿನ. ಈ ದಿನ ಇದೆಯಲ್ಲ, ಸಂಕ್ರಾಂತಿ, ಮಕರ ಸಂಕ್ರಮಣ. ಸೂರ್ಯನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ದಿಶೆಯನ್ನು ಬದಲಿಸ್ತಾನೆ. ದಕ್ಷಿಣ ಯಮನ ದಿಕ್ಕು, ಮೃತ್ಯುವಿನ ದಿಕ್ಕು. ಉತ್ತರ ಸ್ವರ್ಗದ ದಿಕ್ಕು, ಕುಬೇರನ ದಿಕ್ಕು. ಐಶ್ವರ್ಯ, ಸಂಪತ್ತು, ಕುಬೇರ ಅಂತಂದ್ರೆ. ಅಂಥ ಅಶುಭವಾದ ದಕ್ಷಿಣ ದಿಕ್ಕಿನಿಂದ ಶುಭವಾದ ಉತ್ತರ ದಿಕ್ಕಿನ ಕಡೆಗೆ ಒಂದು ಪಥ ಪರಿವರ್ತನೆ ಸೂರ್ಯನದ್ದು ಇಂದು ಆಗ್ತದೆ. ಈ ದಿನ ಈ ಕಥೆ ಕೇಳೋದು ಬಹಳ ಸೂಕ್ತ. ಯಾಕೆಂದ್ರೆ ವಿಶ್ವಾಮಿತ್ರ, ರಾಜ ವಿಶ್ವಾಮಿತ್ರ, ಆ ರಾಜ ವಿಶ್ವಾಮಿತ್ರನ ಬದುಕಿನಲ್ಲಿ ಕೂಡ ದಕ್ಷಿಣದಿಂದ ಉತ್ತರಕ್ಕೆ ಎನ್ನುವಂಥ ಪರಿವರ್ತನೆ ಆಗ್ತದೆ. ಸಣ್ಣ ಪುಟ್ಟ ಬದಲಾವಣೆ ಇಲ್ಲ, ಬಹಳ ದೊಡ್ಡ ಬದಲಾವಣೆ ಆಗ್ತದೆ. ಗುರು ಅಂದರೆ ಬದಲಾವಣೆ. ಗುರುವಿನ ಬಳಿ ಹೋದರೆ ನೀವು ಬದಲಾಗ್ತೀರಿ. ಯಾಕೆಂದರೆ ಬದಲಾಗುವಂಥ ವಿಷಯಗಳು ನಮ್ಮಲ್ಲಿ ಇದ್ದೇ ಇರ್ತವೆ. ಬದಲು ಮಾಡುವಂಥವ್ರು ಬೇಕು. ಆ ಬದಲು ಮಾಡುವುದು ಗುರುಸ್ಥಾನ. ಅದಕ್ಕೆ ಬಂತದ್ದು ಅಂತ. ಎಂತಹ ದೊಡ್ಡ ಪರಿವರ್ತನೆ ಬಂತು
ರಾಜ ವಿಶ್ವಾಮಿತ್ರನ ಜೀವನದಲ್ಲಿ ಎನ್ನುವುದನ್ನು ಸಾರಾಂಶ ರೂಪದಲ್ಲಿ, ಯಾಕೆಂದರೆ ಕಥೆ ತುಂಬ ವಿಸ್ತಾರವಾಗಿರ್ತಕ್ಕಂಥದ್ದು, ಇಷ್ಟೆಲ್ಲ ಬೇಗ ಮುಗಿಯುವಂಥದ್ದಲ್ಲ ಅದು, ಗಮನಿಸೋಣ. ವಸಿಷ್ಠರ ವ್ಯಕ್ತಿತ್ವದ ಬಗ್ಗೆ ಒಂದು ಮಾತು. ಕಾಮಕ್ರೋಧವು ಉಭವು ಯಸ್ಯ ಚರಣಂ ಸಂವವಾಹತು. ವಸಿಷ್ಠರ ವ್ಯಕ್ತಿತ್ವ ಎಂಥದ್ದು ಅಂದರೆ, ಕಾಮಕ್ರೋಧಗಳು ಅವರ ಕಾಲು ಒತ್ತುತ್ತಾ ಇದ್ದವು. ನಾಯಿ ಬಂದು ಕಾಲು ನೆಕ್ಕುವ ಹಾಗೆ ಕಾಮಕ್ರೋಧಗಳು ಅವರ ಪಾದ ಸೇವೆಯನ್ನು ಮಾಡ್ತಾ ಇದ್ದವು. ಕಾಮಕ್ರೋಧಗಳಿಗೆ ವಶವಾಗದ ಜೀವರು ಬಹಳ ಅಪರೂಪ. ಕೆಲವೊಮ್ಮೆ ಮಹಾತ್ಮರು ಕೂಡ ಕಾಮಕ್ರೋಧಗಳಿಗೆ ವಶವಾಗುವಂಥದ್ದನ್ನು ಕಾಣ್ತೇವೆ ನಾವು. ಅನೇಕ ಮಹಾತ್ಮರು ಕಾಮಕ್ಕೂ ಕ್ರೋಧಕ್ಕೂ ವಶವಾಗಿ ಏನೋ ಮಾಡಿಬಿಡ್ತಾರೆ. ಅಂಥ ಘಟನೆಗಳನ್ನು ಎಷ್ಟು ಬೇಕಾದರೂ ನಾವು ಗಮನಿಸಬಹುದು ಪುರಾಣ ಇತಿಹಾಸಗಳಲ್ಲಿ. ಆದರೆ ವಸಿಷ್ಠರು ಹೇಗೆ ಅಂದರೆ, ಕಾಮಕ್ರೋಧವು ಉಭವು ಯಸ್ಯ ಚರಣಂ ಸಂವವಾಹತು. ಕಾಮಕ್ರೋಧಗಳು ಎರಡೂ ಯಾವ ಮಹಾಪುರುಷನ ಕಾಲು ಒತ್ತುತ್ತಾ ಇದ್ವೋ, ಚರಣ ಸೇವೆ ಮಾಡ್ತಾ ಇದ್ವೋ ಅವರೇ ಗುರು ವಸಿಷ್ಠರು. ಅವರಿಗೆ ಆಸೆಯೂ ಇಲ್ಲ, ಕೋಪವೂ ಇಲ್ಲ ಅಂಥವರು. ಇಂಥ ವಸಿಷ್ಠರ ಆಶ್ರಮಕ್ಕೆ ರಾಜ ವಿಶ್ವಾಮಿತ್ರನ ಆಗಮನವಾಯಿತು. ನಾವು ಬ್ರಹ್ಮರ್ಷಿ ವಿಶ್ವಾಮಿತ್ರರು ಅಂತ ಏನು ಕೇಳ್ತೇವೆ, ಅವರು ಹುಟ್ಟ ಬ್ರಹ್ಮರ್ಷಿಗಳಲ್ಲ. ರಾಜನ ಮಗನಾಗಿ ಹುಟ್ಟಿದ್ದು, ರಾಜನಾಗಿ ಪಟ್ಟಕ್ಕೆ ಬಂದಿದ್ದು, ವಿಖ್ಯಾತನಾದ ಚಕ್ರವರ್ತಿಯಾಗಿದ್ದು, ದೊಡ್ಡ ಸೈನ್ಯ, ದೊಡ್ಡ ವೈಭವ, ದೊಡ್ಡ ದೊಡ್ಡ ಯುದ್ಧಗಳು, ದೊಡ್ಡ ದೊಡ್ಡ ವಿಜಯಗಳು, ಈ ರೀತಿಯ ಬದುಕನ್ನು ಬದುಕಿರ್ತಕ್ಕಂಥದ್ದು, ರಾಜಭೋಗಗಳಿಂದ ಕೂಡಿರ್ತಕ್ಕಂಥ ರಾಜಸವಾದ ಬದುಕನ್ನು ಬದುಕಿರ್ತಕ್ಕಂಥದ್ದು, ಇವೆಲ್ಲ ಆರಂಭದ ಬ್ರಹ್ಮರ್ಷಿ ವಿಶ್ವಾಮಿತ್ರರ ಆರಂಭದ ಕಾಲ. ಆ ಕಾಲದಲ್ಲಿ, ರಾಜನಾಗಿದ್ದ ಕಾಲದಲ್ಲಿಯೇ ಒಮ್ಮೆ ಕೌಶಿಕನ ಆಗಮನ ವಸಿಷ್ಠರ ಆಶ್ರಮಕ್ಕೆ ಆಯಿತು. ವಸಿಷ್ಠರು ಪ್ರೀತಿಯಿಂದ ಸ್ವಾಗತಿಸಿದರು. ಪರಸ್ಪರ ಕುಶಲ ಪ್ರಶ್ನೆಗಳು ಆದವು. ಬಹು ಹೊತ್ತು ಪ್ರೇಮ ಸಂವಾದ ನಡೆಯಿತು. ಅವರಿಬ್ಬರ ಮಧ್ಯದಲ್ಲಿ ಬಹಳ ಪ್ರೀತಿಯಿಂದ ಮಾತುಕತೆ ನಡೆಯಿತು ಎಷ್ಟೋ ಹೊತ್ತಿನ ತನಕ. ಇದಾದ ಬಳಿಕ ವಿಶ್ವಾಮಿತ್ರ ಇನ್ನೇನು ಹೊರಟ ನಿಂತಿದ್ದ ಆ ಸಮಯದಲ್ಲಿ ವಸಿಷ್ಠರು ಒಂದು ಮಾತನ್ನು ಹೇಳಿದರು. ಸೇನಾ ಸಹಿತನಾದ ನಿನಗೆ ನಾನು ಆತಿಥ್ಯವನ್ನು ಮಾಡಬೇಕು ಎನ್ನುವ ಅಪೇಕ್ಷೆ ಇದೆ, ಅಂಗೀಕರಿಸು. ವಿಶ್ವಾಮಿತ್ರ ಅಂದ್ಕೊಂಡ, ಇದು ಕಷ್ಟ ಆಗ್ಬೋದು ಪಾಪ ಗುರುಗಳಿಗೆ, ಯಾಕೆಂದರೆ ಆಶ್ರಮದಲ್ಲಿ ಏನಿರ್ಲಿಕ್ಕೆ ಸಾಧ್ಯ, ಸೈನ್ಯಕ್ಕೆ ಉಪಚಾರ ಮಾಡೋದೆಲ್ಲಿಂದ, ಲಕ್ಷೋಪಲಕ್ಷ ಸೈನ್ಯಕ್ಕೆ ಒಂದು ಆಶ್ರಮದಲ್ಲಿ ಏನು ಉಪಚಾರ ಮಾಡೋದು ಸಾಧ್ಯ ಇದೆ? ಹಣ್ಣು ಹಂಪಲು ಗೆಡ್ಡೆಗಳು ಇರ್ತಕ್ಕಂಥದ್ದು ಆಶ್ರಮದಲ್ಲಿ. ಹಾಗಾಗಿ ಅವೆಲ್ಲ ಬೇಡ, ಗುರುಗಳಿಗೆ ಕಷ್ಟ ಕೊಡೋದು ಬೇಡ ಅನ್ನೋ ಕಾರಣಕ್ಕೆ ವಿಶ್ವಾಮಿತ್ರ ಏನು ಹೇಳ್ತಾನೆ, ಕೃತಂ ಬಂತು. ಎಲ್ಲಿ ಬಂತು ಅಂದರೆ ಪೂಜಾ ವಾಕ್ಯೇನ. ನನ್ನ ಬಗ್ಗೆ ನೀವು ಒಳ್ಳೆ ಒಳ್ಳೆ ಮಾತುಗಳನ್ನ ಆಡಿದ್ದೀರಿ, ನನ್ನಲ್ಲಿ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ದೀರಿ, ಅದೇ ಆತಿಥ್ಯ, ಮತ್ತೇನು ಬೇಕು? ಆಮೇಲೆ ಫಲಮೂಲೇನ, ಹಣ್ಣು ಹಂಪಲುಗಳು ಗೆಡ್ಡೆ ಗೆಣಸುಗಳನ್ನು ಕೊಟ್ಟಿದ್ದೀರಿ ನನಗೆ, ನೀವು ಆತಿಥ್ಯ ಮಾಡಿದ್ದೀರಿ. ಆ ಆತಿಥ್ಯ ಆಶ್ರಮೋಚಿತವಾದ ಆತಿಥ್ಯ ನೆರವೇರಿತ್ತು ಅದಾಗಲೇ. ಪಾದ್ಯ ಆಚಮನೀಯ, ನಾನು ಬರ್ತಿದ್ದಾಗೆ ಕಾಲಿಗೆ ಕೈಗೆ ನೀರು ಕೊಟ್ಟಿದ್ದಾರೆ, ಮತ್ತೇನು ಬೇಕು? ಎಲ್ಲಕ್ಕಿಂತ ದೊಡ್ಡ ಆತಿಥ್ಯ ಭಗವದ್ ದರ್ಶನ ಏನಚ್ಚ, ನಿಮ್ಮ ದರ್ಶನ ಆಯ್ತಲ್ಲ, ಆತ್ಮಕ್ಕೆ ಆತಿಥ್ಯ, ಅದು ತೃಪ್ತಿ ಇದೆ. ಸರ್ವಥಾ ನನಗೆ ಆತಿಥ್ಯ ಸಂದಿದೆ, ಬೇರೆ ಏನೂ ಬೇಡ. ಒಂದೇ ಅದು ಕೇಳ್ತಕ್ಕಂಥದ್ದು, ಗಮಿಷ್ಯಾಮಿ, ಹೊರಟು ನಿಂತಿದ್ದೇನೆ, ನಮಸ್ತೆ ಅಸ್ತು, ನಮಸ್ಕರಿಸ್ತಾ ಇದ್ದೇನೆ ನಿಮಗೆ. ಮೈತ್ರೇಣ ಈಕ್ಷಸ್ವ ಚಕ್ಷುಷ, ಪ್ರೇಮ ದೃಷ್ಟಿಯಿಂದ ನನ್ನನ್ನು ನೋಡಿ, ಅಷ್ಟೇ ನಾನು ಕೇಳುವಂಥದ್ದು. ನಿಮ್ಮ ಪ್ರೇಮ ದೃಷ್ಟಿ ನನ್ನ ಮೇಲೆ ಇರಲಿ. ಮೈತ್ರೇಣ ಈಕ್ಷಸ್ವ ಚಕ್ಷುಷ, ಇದು ಏಕೈಕ ಸಂಗತಿ ವಿಶ್ವಾಮಿತ್ರ ಕೇಳಿದ್ದು. ಆದರೆ ವಸಿಷ್ಠರು ಒಪ್ಪಲೇ ಇಲ್ಲ. ಹಾಗೆ ನೀನು ಹೋಗೋದು ಹೇಗೆ? ನಮ್ಮ ದೇಶದ ಪರಂಪರೆ ಇದು. ನಮ್ಮಲ್ಲಿ ನೀನು ಆಸರಿ ಕುಡಿದೇ ಹೋಗಬೇಕು, ಊಟ ಮಾಡಿ ಹೋಗಬೇಕು ಅಂತ ಒತ್ತಾಯ ಮಾಡೋ ಪದ್ಧತಿ ಇದೆಯಲ್ಲ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಇದೆ ನೋಡಿ. ಹಾಗೆ ವಸಿಷ್ಠರು ಅನುರೋಧವನ್ನು ಮಾಡ್ತಾರೆ, ನೀನು ಆತಿಥ್ಯವನ್ನು ಸ್ವೀಕಾರ ಮಾಡಿಯೇ ಹೋಗಬೇಕು, ಹಾಗೆ ಹೋಗ್ಕೊಡುದು. ಕೊನೆಗೆ ಗುರುಗಳ ಒತ್ತಾಯಕ್ಕೆ ಒಪ್ಕೊಂಡ. ಆಮೇಲೆ ನಡೆದಿದ್ದು ಅದ್ಭುತ. ವಸಿಷ್ಠರಲ್ಲಿ ಶಬಲೆ
ಎಂಬ ಧೇನುವಿತ್ತು. ಆ ಧೇನು ಸಾಮಾನ್ಯವಾದ ಧೇನುವಲ್ಲ, ಅದು ಕಾಮಧೇನು. ಅದು ಕೇವಲ ಹಾಲು ಕರೆಯುವ ಧೇನುವಲ್ಲ, ಅಪೇಕ್ಷೆಗಳನ್ನೇ ಕರೀತಕ್ಕಂಥ ಧೇನು. ಏನು ಕೇಳಿದ್ರೂ ಕೊಡ್ತಕ್ಕಂಥ ಶಕ್ತಿ ಆ ಶಬಲೆಗಿತ್ತು. ಶಬಲೆ ಸಬಲೆ ಅವಳು ಆ ದೃಷ್ಟಿಯಿಂದ ನೋಡಿದರೆ. ಹಾಗೆ ಶಬಲೆಯನ್ನು ಕರೆದು ಆತಿಥ್ಯ ಮಾಡಲಿಕ್ಕೆ ವಸಿಷ್ಠರು ಅಪ್ಪಣೆ ಕೊಟ್ಟರು. ಎಂಥ ಆತಿಥ್ಯ ನಡೆಯಿತು! ಯಾರ್ಯಾರಿಗೆ ಏನೇನು ಬೇಕು, ಎಷ್ಟೆಷ್ಟು ಬೇಕು, ಅದದು ಅಷ್ಟಷ್ಟು. ಸ್ವರ್ಗದಲ್ಲಿ ಕೂಡ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಆತಿಥ್ಯ ವಿಶ್ವಾಮಿತ್ರನೊಬ್ಬನಿಗಲ್ಲ, ಇಡೀ ಸೈನ್ಯಕ್ಕೆ, ಸರ್ವ ಸೈನ್ಯಕ್ಕೆ ಅಂಥ ಅದ್ಭುತವಾದ ಆತಿಥ್ಯ ನಡೆಯಿತು. ನೆಲ ಬಾನು ಮರೆತು ಹೋಗುವಂಥ, ತಾನು ಯಾರು, ತಾನು ಎಲ್ಲಿಂದ ಬಂದೆ ಎಂಬುದೇ ನೆನಪಾಗದಂಥ ಆತಿಥ್ಯ ಅಲ್ಲಿ ನಡೆಯಿತು. ಆತಿಥ್ಯ ಮುಗಿಯ ಹೊತ್ತಿಗೆ ವಿಶ್ವಾಮಿತ್ರನ ಮನಸ್ಸಿನಲ್ಲಿ ಒಂದು ಆಸೆ ಹುಟ್ಟುಬಿಟ್ಟಿತ್ತು. ಸಾತ್ವಿಕ ಆಸೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಲ್ಲದ ಆಸೆ ಹುಟ್ಟುಬಿಟ್ಟಿತ್ತು. ಇಷ್ಟೆಲ್ಲ ಒಂದು ಗೋವಿಂದ ಆಗೋದಾದರೆ, ಒಂದು ಗೋವಿನಿಂದ ಇಷ್ಟೆಲ್ಲ ಆಗೋದಾದರೆ, ಕೇಳಿದ್ದನ್ನೆಲ್ಲ ಒಂದು ಗೋವು ಕೊಡೋದಾದರೆ, ಆ ಗೋವು ನನ್ನ ಹತ್ರ ಇದ್ರೆ ಒಳ್ಳೆಯದು. ಉಂಡು ಹೋದ ಕೊಂಡು ಹೋದ ಅನ್ನೋ ಹಾಗೆ ವಿಶ್ವಾಮಿತ್ರ ಆದಿತ್ಯ ಕಳೆದ ಬಳಿಕ ಆ ಗೋವಿನ ಮೇಲೆ, ಯಾವ ಗೋವಿನ ಮೂಲಕವಾಗಿ ಇಷ್ಟೆಲ್ಲ ಆದಿತ್ಯ ಸಂಪನ್ನವಾಗಿತ್ತೋ ಆ ಗೋವಿನ ಮೇಲೆ ಕಣ್ಣು ಹಾಕಿದ, ಕೇಳಿಯೂ ಬಿಟ್ಟ. ಕವಾಂ ಶತಸಹಸ್ರೇಣ ಶಬಲ ದೀಯತಾಂ ಶಬಲ ಮಮ. 1,00,000 ಗೋವುಗಳನ್ನು ಕೊಡ್ತೇನೆ, ಕೊಟ್ಬಿಡಿ ಗುರುಗಳೇ ಈ ಶಬಲೆಯನ್ನು. ಯಾಕೆ ನೀವು ನನಗೆ ಈ ದೇನವನ್ನು ಕೊಡಬೇಕು ಅಂದರೆ, ಇದು ರತ್ನ. ರತ್ನ ಅಂದರೆ ಏನು? ರತ್ನ ಅಂದರೆ ಈ ಮುತ್ತು ಮಾಣಿಕ್ಯ ಮಾತ್ರ ಅಲ್ಲ. ರತ್ನ ಅಂದರೆ ಆಯಾ ಜಾತಿಯಲ್ಲಿ ಯಾವುದು ಶ್ರೇಷ್ಠವೋ ಅದು ರತ್ನ. ಜಾತವು ಜಾತವು ಚ ಯತು ಶ್ರೇಷ್ಠಂ ತತ್ ರತ್ನಂ. ಹಾಗಾಗಿ ಇದು ಗೋವುಗಳ ಜಾತಿಯಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ರತ್ನ. ಇದು ರತ್ನ. ನಾನು ರತ್ನಹಾರಿ, ರಾಜ ರತ್ನಹಾರಿ. ಉತ್ತಮ ವಸ್ತುಗಳು ಯಾವುದಿದ್ರೂ ಕೂಡ ರಾಜನ ಅದನ್ನು ಬಿಡೋದಿಲ್ಲ, ತಂದು ತನ್ನ ಅರಮನೆಯಲ್ಲಿ ಇಟ್ಕೊಳ್ತಾನೆ. ಹಾಗಾಗಿ ನಾನು ರತ್ನಹಾರಿ ಆಗಿದ್ದರಿಂದ, ಇದು ರತ್ನವಾಗಿದ್ದರಿಂದ ಗುರುಗಳು ನಿಮಗೂ ಅದಕ್ಕೂ ಋಣ ತೀರಿದ ಹಾಗೆ ನನಗೆ ಕೊಟ್ಬಿಡಿ ಈ ಗೋವನ್ನು. ಬೇಜಾರು ಮಾಡ್ಕೊಳ್ಳೋದು ಬೇಡ, 1,00,000 ಗೋವು ಕೊಡ್ತೇನೆ ಇದರ ಬದಲಿಗೆ ನಿಮಗೆ. ವಸಿಷ್ಠರಲ್ಲಿ ಹೋಗ್ತಾರೆ. ಅಷ್ಟು ಪ್ರೀತಿ ಇಟ್ಟಿದ್ದಾರೆ ವಸಿಷ್ಠರು ಶಬಲೆಯಲ್ಲಿ. ಲೋಭ ಅಲ್ಲ, ಪ್ರೀತಿ ಇದೆ. ವಸಿಷ್ಠರು ಹೇಳಿದರು, 1,00,000ವೇನು, 1,00,00,000 ಏನು, 100,00,00,000 ಗೋವುಗಳನ್ನು ಕೊಟ್ಟರು ನಾಹಂ ದಾಸ್ಯಾಮಿ ಶಬಲಾಂ. ಶಬಲೆಯನ್ನು ನಾನು ಕೊಡುವವನಲ್ಲ. ನೀನು ಚಿನ್ನ ಬೆಳ್ಳಿಯ ರಾಶಿ ಹಾಕು, ನನಗದು ಬೇಡ. ನನಗೆ ನನ್ನ ಗೋವು ನನ್ನೊಟ್ಟಿಗಿರಲಿ. ವಸಿಷ್ಠರು ಉತ್ತರ ಕೊಟ್ಟರು. ಆಗ ವ್ಯಾಪಾರಕ್ಕೆ ಮುಂದಾದ ವಿಶ್ವಾಮಿತ್ರ. ಹಣದ ಮದ ಹೇಗೂ ಇತ್ತು, ಹಾಗಾಗಿ ಆ ಸಂಪತ್ತಿನ ರಾಶಿಯನ್ನೇ ಅವರ ಮುಂದೆ ಇಡ್ತಾನೆ. ಚಿನ್ನದ ರಥಗಳಿಷ್ಟು, ಆನೆಗಳಿಷ್ಟು, ಕುದುರೆಗಳಿಷ್ಟು, ಗೋವುಗಳಿಷ್ಟು, ಕೊನೆಗೆ ನೀವು ಕೇಳಿದಷ್ಟು ಶಬಲೆಯನ್ನು ಕೊಟ್ಟುಬಿಡಿ. ವಸಿಷ್ಠರು ಎಷ್ಟು ಮಾತ್ರ ಕೋಪಲಿಲ್ಲ. ನನ್ನ ಸರ್ವಸ್ವ ಈ ಶಬಲೆ, ನನ್ನ ಪ್ರಾಣಯಾತ್ರೆ ಶಬಲೆಯಿಂದ. ಅವಳನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಆಕೆ ಇಲ್ಲ, ಕೊಡಲಾರೆ ಎಂಬುದಾಗಿ ಕೊನೆಯ ಮಾತನ್ನು ಹೇಳಿದಾಗ ದಾರಿಯನ್ನು ಪೂರ್ತಿ ಬಿಟ್ಟ ವಿಶ್ವಾಮಿತ್ರ. ತನ್ನ ಭಟರಿಗೆ ಅಪ್ಪಣೆ ಮಾಡಿದ, ಬಲಾತ್ಕಾರವಾಗಿ ಈ ಶಬಲೆಯನ್ನು ಅರಮನೆಗೆ ಎಳೆದೊಯ್ಯಿರಿ. 100 ಭಟರು ಶಬಲೆಯನ್ನು ಮುತ್ತಿದ್ರು, ಎಳೆದುಕೊಂಡು ಹೋಗ್ತಾರೆ. ಶಬಲೆಗೆ ಆಘಾತವಾಯಿತು. ಅರೆ, ವಸಿಷ್ಠರು ಬಿಟ್ಬಿಟ್ರ ನನ್ನನ್ನು. ಯಾಕೆಂದರೆ ವಸಿಷ್ಠರ ಶಕ್ತಿ ದೊಡ್ಡದು. ಅವರು ಮನಸ್ಸು ಮಾಡಿದರೆ ಹೀಗೆ ನನ್ನನ್ನು ಸೆಳೆದೊಯ್ಯಲಿಕ್ಕೆ ಸಾಧ್ಯ ಇಲ್ಲ. ನಾನೇನಾದ್ರು ತಪ್ಪು ಮಾಡಿದ್ನ? ಇಲ್ವಲ್ಲ, ಯಾಕೆ ಹೀಗಾಗ್ತಾ ಇದೆ ಎಂಬುದಾಗಿ ಚಿಂತಿಸಿ ಒಮ್ಮೆ ಆ ಭಟರನ್ನೆಲ್ಲ ಒದರಿ ವಸಿಷ್ಠರ ಪಾದಮೂಲದ ಬಳಿ ಧಾವಿಸಿ ವಸಿಷ್ಠರನ್ನು ಶಬಲೆ ಪ್ರಶ್ನೆ ಮಾಡಿತು. ಏನು ತಪ್ಪಾಗಿದೆ ನನ್ನಿಂದ? ಯಾಕೆ ನನ್ನನ್ನು ನೀವು ತ್ಯಾಗ ಮಾಡ್ತಾ ಇದ್ದೀರಿ? ವಸಿಷ್ಠರು ಹೇಳಿದ್ರು, ನಾನೇನು ತ್ಯಾಗ ಮಾಡೋದಮ್ಮ, ನಾನೇನು ತ್ಯಾಗ ಮಾಡಿಲ್ಲ. ನನ್ನದು ನಿನ್ನದು ಅವಿನಾಭಾವ ಬಂತದು. ರಾಜ ಹೇಳಿ ಕೇಳಿ ಸೈನ್ಯ ಇದೆ ಅವನ ಬಳಿಯಲ್ಲಿ, ಬಲಾತ್ಕಾರವಾಗಿ ಎಳೆದೊಯ್ದರೆ ಬಡ ಋಷಿ ನಾನೇನು ಮಾಡಲಿ? ಶಬಲೆ ಒಪ್ಪಲಿಲ್ಲ. ಇದಲ್ಲ, ಕ್ಷಾತ್ರಕ್ಕಿಂತ ಬ್ರಾಹ್ಮ ದೊಡ್ಡದು, ಕ್ಷತ್ರಿಯ ಬಲಕ್ಕಿಂತ ಬ್ರಹ್ಮಬಲವು ಹಿರಿದಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಮುಂದೆ ಅವನು ದೊಡ್ಡವನಲ್ಲ. ಬ್ರಹ್ಮಬಲಂ ದಿವ್ಯಂ ಕ್ಷತ್ರಾತ್ತು ಬಲವತ್ತರಂ
ಬ್ರಹ್ಮಬಲವು ದಿವ್ಯವಾದುದು, ಕ್ಷತ್ರಕ್ಕಿಂತ ಅದು ಬಲವತ್ತರವಾದುದು. ಅಪ್ರಮೇಯಂ ಬಲಂ ತುಭ್ಯಂ. ನಿನ್ನ ಬಲವು ಇಂತಿಷ್ಟ ಎನ್ನುವುದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಬಲ ತಮ್ಮದಿದೆ. ಇವನಲ್ಲಿ ನಿಮ್ಮ ಮುಂದೆ ಈ ದೊರೆ ನತ್ವಯ ಬಲವತ್ತರ, ನನಗಪ್ಪಣೆ ಕೊಡಿ, ನಿಮ್ಮ ಬ್ರಹ್ಮಬಲವನ್ನು ನನ್ನಲ್ಲಿ ತುಂಬಿ ನನಗೆ ಅಪ್ಪಣೆ ಕೊಡಿ, ನಾನು ಇವನಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ ಎಂದಾಗ ವಸಿಷ್ಠರು ಅಷ್ಟು ಸಾತ್ವಿಕರು ಅವರು ಅಂತ, ಬಲ ಇದ್ರೂ ಕೂಡ ಬಳಸ್ತಾ ಇಲ್ಲ ಅಂತ. ಶಬರಿ ಪ್ರಾರ್ಥನೆ ಮಾಡಿದಾಗ ಅಸ್ತು ಅಂತ ಹೇಳಿದ್ರು. ತನ್ನ ಬ್ರಹ್ಮಬಲವನ್ನು ಆಕೆಯಲ್ಲಿ ತುಂಬಿ ಆಕೆಗೆ ಪ್ರತೀಕಾರಕ್ಕೆ ಅಪ್ಪಣೆ ಕೊಟ್ಟರು. ಹಾಗಾಗಿದ್ದೇನು, ಒಂದು ಹುಂಭಾರವ, ಹುಂಭ ಎನ್ನುವ ಒಂದು ನಾದ ಆಕೆಯ ಬಾಯಿಂದ ಹೊರಹೊಮ್ಮಿದ್ದೇ ಸೈನ್ಯವು ಸೃಷ್ಟಿಯಾಯಿತು. ಪಪ್ಲವರು ಮೊದಲಾದ ಅನೇಕಾನೇಕ ಬೇರೆ ಬೇರೆ ವರ್ಗಗಳ ಸೈನಿಕರ ದೊಡ್ಡದೊಂದು ತಂಡವೇ, ತಂಡ ಅಂತ ಅನ್ನೋದಕ್ಕಿಂತ ಇಡೀ ಸೈನ್ಯವೇ ನಿರ್ಮಾಣವಾಯಿತು. ಆ ಸೈನ್ಯವು ವಿಶ್ವಾಮಿತ್ರನ ಸೈನ್ಯವನ್ನು ವ್ಯಾಕುಲಗೊಳಿಸಿತು, ವಿಶ್ವಾಮಿತ್ರನ ಸೈನ್ಯವನ್ನು ಹಿಮ್ಮೆಟ್ಟಿಸಿತು. ಆಗ ವಿಶ್ವಾಮಿತ್ರ ಕೋಪಗೊಂಡ, ಸ್ವತಃ ಧನುಸ್ಸನ್ನು ಹಿಡಿದು ಯುದ್ಧ ಮಾಡಿದ. ಪಪ್ಲವರನ್ನು, ಈ ಶಬರಿಯ ಸೃಷ್ಟಿಯನ್ನು ಸ್ವಲ್ಪ ವ್ಯಾಕುಲಗೊಳಿಸಿದ. ಆಗ ಶಬಲೆ ಮತ್ತಷ್ಟು ಸೈನ್ಯವನ್ನು ಸೃಷ್ಟಿ ಮಾಡ್ತಾಳೆ. ವಸಿಷ್ಠರ ಅಪ್ಪಣೆಯೂ ಇತ್ತು, ಆಶೀರ್ವಾದವೂ ಇತ್ತು. ಅವಳು ತನ್ನ ಇಡೀ ಶರೀರದ ರೋಮಕೂಪಗಳಿಂದ ಶಕರನ್ನು, ಯಮನನ್ನು, ಯಮನರನ್ನು, ಇನ್ನು ಯಾರ್ಯಾರನ್ನು ಸೃಷ್ಟಿ ಮಾಡ್ತಾಳೆ. ಅವರೆಲ್ಲ ಸೃಷ್ಟಿಯಾಗಿ ಬರ್ತಾರೆ. ಅವಳ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಸೈನ್ಯವರ್ಗ ಸೃಷ್ಟಿಯಾಗ್ತದೆ. ವಿಶ್ವಾಮಿತ್ರನ ಸೈನ್ಯದ ಸರ್ವನಾಶವಾಯಿತು, ಯಾರು ಉಳಿಲಿ. ವಿಶ್ವಾಮಿತ್ರನಿಗೆ 100 ಮಕ್ಕಳಿದ್ರು. ಆ 100 ಮಕ್ಕಳು ಉಳ್ಕೊಂಡಿದ್ರು ಇನ್ನೂ ಕೂಡ. ಅವರು ಶಬಲೆ ಮೇಲೆ ದಾಳಿ ಮಾಡಲಿಲ್ಲ, ವಸಿಷ್ಠರ ಮೇಲೆ ದಾಳಿ ಮಾಡ್ತಾರೆ. ಆಯುಧವನ್ನು ಎತ್ತಿಕೊಂಡು ವಸಿಷ್ಠರ ಮೇಲೆ ಹೋಗ್ತಾರೆ. ಅಂತಹ ಒಬ್ಬ ಬ್ರಹ್ಮರ್ಷಿಯ ಮೇಲೆ, ಗುರುವಿನ ಮೇಲೆ, ಸರ್ವಲೋಕ ಹಿತೈಷಿಯ ಮೇಲೆ ಆಯುಧವನ್ನು ಎತ್ತಿಕೊಂಡು ಆಕ್ರಮಣ ಮಾಡ್ತಾರೆ. ವಸಿಷ್ಠರು ಕೈ ಎತ್ತಲಿಲ್ಲ, ಹುಂ ಎನ್ನುವ ಶಬ್ದ ಮಾತ್ರ, ಹುಂಕಾರ. 100 ವಿಶ್ವಾಮಿತ್ರನ ಮಕ್ಕಳು ಸುಟ್ಟು ಹೋದರು. ಕೇವಲ ಹುಂಕಾರ. ಹುಂ ಯಾರಿಗೆ ಅಂದರೆ ಯಮನಿಗೆ ಹುಮ್ಮದು. ಯಮ ಬಂದು ನಿಂತಿದ್ದಾನೆ, ಇವರದ್ದು ಅತಿಯಾಯಿತು, ತಗೊಂಡು ಹೋಗಲ್ಲ ನಾನು ಅಂತ. ಯಮನಿಗೆ ಹುಂ ಬಂದಿರಬೇಕು ಅವರು. ಹಾಗಾಗಿ ಒಂದು ಹುಂಕಾರ ಮಾತ್ರದಿಂದ ವಿಶ್ವಾಮಿತ್ರನ 100 ಮಕ್ಕಳು ಸುಟ್ಟು ಹೋದಾಗ ಉಳಿದಿದ್ದು ವಿಶ್ವಾಮಿತ್ರ ಮಾತ್ರ. ಸೈನ್ಯವೂ ನಷ್ಟವಾಗಿತ್ತು, ಮಕ್ಕಳು ಸತ್ತು ಹೋಗಿದ್ರು, ದರ್ಪವೂ ಇಳಿದಿತ್ತು. ಇನ್ನೇನು ಮಾಡುವ ಚೈತನ್ಯ ಇರಲಿಲ್ಲ. ಹೊರಟು ಹೋದ ವಿಶ್ವಾಮಿತ್ರ, ವಸಿಷ್ಠಾಶ್ರಮದಿಂದ ಹೊರಟು ಹೋದ. ಆದರೆ ವಸಿಷ್ಠಾಶ್ರಮದಿಂದ ಹೊರಟು ಹೋದ ಮಾತ್ರಕ್ಕೆ ವಸಿಷ್ಠಾಶ್ರಮ ಆತನ ಮನಸ್ಸಿಂದ ಹೊರಟು ಹೋಗಿರಲಿಲ್ಲ. ಅಲ್ಲಿ ಆದ ಅಪಮಾನ, ಸೋಲು ಆ ಕ್ಷತ್ರಿಯ ಶ್ರೇಷ್ಠನ ಮನಸ್ಸಿಂದ ಹೊರಟು ಹೋಗಿರಲಿಲ್ಲ. ಪ್ರತೀಕಾರದ ಜ್ವಾಲೆ ಹೊತ್ತಿ ಉರಿತಾ ಇತ್ತು ಹೃದಯದಲ್ಲಿ. ಹೋಗಿ ತಪಸ್ಸು ಮಾಡ್ತಾನೆ. ಲೋಕ ಕಲ್ಯಾಣದ ತಪಸ್ಸಲ್ಲ ಅದು. ವಸಿಷ್ಠಾಶ್ರಮವನ್ನು ಹಾಳು ಮಾಡೋದು ಹೇಗೆ, ಅದಕ್ಕಿರುವ ತಪಸ್ಸು. ದೊಡ್ಡ ತಪಸ್ಸು ಮಾಡಿ ಶಿವನನ್ನು ಬಲಿಸಿದ. ಶಿವ ಏನು ಬೇಕು ಅಂತ ಕೇಳಿದಾಗ ಸಂಪೂರ್ಣ ಧನುರ್ವೇದ ನನಗೆ ಬರಬೇಕು. ಎಲ್ಲ ದಿವ್ಯಾಸ್ತ್ರಗಳು, ಮನುಷ್ಯರಲ್ಲಿರುವಂಥದ್ದು, ದೇವತೆಗಳಲ್ಲಿರ್ತಕ್ಕಂಥದ್ದು, ಗಂಧರ್ವರಲ್ಲಿರ್ತಕ್ಕಂಥದ್ದು, ಅಸುರರಲ್ಲಿ, ರಾಕ್ಷಸರಲ್ಲಿ ಇರ್ತಕ್ಕಂಥದ್ದು, ಎಲ್ಲ ದಿವ್ಯಾಸ್ತ್ರಗಳು ತಾನಾಗಿ ನನಗೆ ಒಲಿದು ಬರಲಿ. ತಥಾಸ್ತು ಅಂತಂದ ಶಿವ. ಧನುರ್ವೇದ ಪಡ್ಕೊಂಡು ಈ ವಿಶ್ವಾಮಿತ್ರ ಮಾಡಿದ್ದೇನೆಂದರೆ, ವಸಿಷ್ಠಾಶ್ರಮಕ್ಕೆ ಹೋಗಿ ವಸಿಷ್ಠಾಶ್ರಮದ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. ಐಂದ್ರಾಸ್ತ್ರ, ರುದ್ರಾಸ್ತ್ರ, ವಾರುಣಾಸ್ತ್ರ, ಬೇರೆ ಬೇರೆ ಅಸ್ತ್ರಗಳನ್ನು ವಸಿಷ್ಠಾಶ್ರಮದ ಮೇಲೆ ಪ್ರಯೋಗ ಮಾಡಿದಾಗ, ಆಶ್ರಮ ಹೊತ್ತಿ ಉರಿದಾಗ ಋಷಿಗಳೆಲ್ಲ ದಿಕ್ಕಪಾಲಾಗಿ ಓಡಿ ಹೋಗ್ತಾ ಇದ್ದಾರೆ ವಸಿಷ್ಠಾಶ್ರಮದಲ್ಲಿ. ವಸಿಷ್ಠರು ಬಾರಿ ಬಾರಿಗೆ ಹೇಳ್ತಾ ಇದ್ದಾರೆ, ಭಯಪಡಬೇಡಿ, ನಾನಿದ್ದೇನೆ, ಏನಾಗೋದಿಲ್ಲ ಅಂತ. ದಿಕ್ಕಪಾಲಾಗಿ ಓಡಿ ಹೋಗ್ತಾ ಇದ್ದಾರೆ ಎಲ್ಲರೂ ಕೂಡ. ಆಗ ವಿಶ್ವಾಮಿತ್ರನ ಮುಂದೆ ವಸಿಷ್ಠರು ಬಂದು ನಿಂತರು. ಅವರ ಕೈಯಲ್ಲಿ ಬಿಲ್ಲು ಇಲ್ಲ, ಬಾಣವೂ ಇಲ್ಲ. ಒಂದು ದಂಡವಿದೆ, ಬ್ರಹ್ಮದಂಡ. ಅದೊಂದನ್ನು ಕೈಯಲ್ಲಿ ಹಿಡಿದು, ತೋರಿಸು ನಿನ್ನ ಬಲವನ್ನು. ಸೂರ್ಯನ ಕಿರಣಗಳ ಮುಂದೆ ಹಿಮವು ಬಲ ತೋರಿಸಿದಂತೆ ಆಗಲಿ, ತೋರಿಸು ನನ್ನ ಬಲವನ್ನು ಎಂಬುದಾಗಿ ಗದರಿದಾಗ ಅವರ ಮೇಲೆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾನೆ. ತಾನು ಶಿವನನ್ನು ಒಲಿಸಿ ಪಡ್ಕೊಂಡಿರ್ತಕ್ಕಂಥ ಎಲ್ಲ ದಿವ್ಯಾಸ್ತ್ರಗಳು, ಒಂದಕ್ಕಿಂತ ಒಂದು ಘೋರ, ಒಂದಕ್ಕಿಂತ ಒಂದು ಉಗ್ರ,
ಅಂಥ ಅಸ್ತ್ರಗಳನ್ನು ಒಂದೊಂದಾಗಿ ಒಂದೊಂದಾಗಿ ವಿಶ್ವಾಮಿತ್ರನ ವಸಿಷ್ಠರ ಮೇಲೆ ಪ್ರಯೋಗ ಮಾಡ್ತಾನೆ. ವಸಿಷ್ಠರು ಬ್ರಹ್ಮದಂಡವನ್ನು ಮುಂದೆ ಹಿಡಿತಾರೆ ಅಷ್ಟೇ. ಆ ಅಸ್ತ್ರಗಳನ್ನು ಬ್ರಹ್ಮದಂಡವು ಒಂದೊಂದಾಗಿ ನುಂಗಿತು. ಹಾಗಂತ ಕೈ ಎತ್ತಲಿಲ್ಲ ವಸಿಷ್ಠರು ವಿಶ್ವಾಮಿತ್ರನ ಮೇಲೆ. ಬರೇ ರಕ್ಷಣೆ ಮಾತ್ರ, ಡಿಫೆನ್ಸ್ ಮಾತ್ರ, ಅಟ್ಯಾಕ್ ಇಲ್ಲ ವಸಿಷ್ಠರಿದ್ದು. ಎಂಥ ಯುದ್ಧ ನೋಡಿ ಅದು. ಎಂತೆಂಥ ದಿವ್ಯಾಸ್ತ್ರಗಳು, 3 ಲೋಕದಲ್ಲಿ ಎಲ್ಲೆಲ್ಲೋ ಇರ್ಬೋದಾಗಿರ್ತಕ್ಕಂಥ ಎಲ್ಲ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಿದರೆ ಅವೆಲ್ಲವನ್ನು ಗ್ರಸತೆ ಬ್ರಹ್ಮಣ ಸ್ತುತಃ, ಬ್ರಹ್ಮಪುತ್ರ ವಸಿಷ್ಠರು ತಮ್ಮ ದಂಡದ ಮೂಲಕವಾಗಿ ನುಗ್ಗುತ್ತಾ ಇದ್ದಾರೆ. ಕೊಟ್ಟ ಕೊನೆಯದಾಗಿ ಬ್ರಹ್ಮಾಸ್ತ್ರವನ್ನು ಎತ್ತಿದ. ಇದರಿಲ್ಲದ ಅಸ್ತ್ರ ಅದು ಬ್ರಹ್ಮಾಸ್ತ್ರ ಅಂದರೆ. 3 ಲೋಕ ನಡುಗಿತು, ದೇವತೆಗಳು ಗಾಬರಿಗೊಂಡರು. ಮಾಡಲೇಬಾರದು. ವಿವೇಚನೆ ಎಲ್ಲಿದೆ? ವಿವೇಚನೆ ಕೈಕೊಟ್ಟಾಗಿದೆ ವಿಶ್ವಾಮಿತ್ರನಿಗೆ. ದ್ವೇಷ, ಪ್ರತೀಕಾರ ಅದು ಹೊತ್ತಿ ಉರಿದಾಗ ವಿವೇಕ ಅಂತ ಇರೋದಿಲ್ಲ. ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ. ಬ್ರಹ್ಮಾಸ್ತ್ರವನ್ನೂ ವಸಿಷ್ಠರು ತಮ್ಮ ಬ್ರಹ್ಮದಂಡದ ಮೂಲಕ ಜೀರ್ಣಗೊಳಿಸಿದರು. ಅವರ ರೋಮಕೂಪಗಳಿಂದ ಕಿಡಿ ಹೊರಗೆ ಬಂತಂತೆ, ಕಿಡಿಗಳು ಹೊರಹೊಮ್ಮಿದವು. ಬ್ರಹ್ಮಾಸ್ತ್ರವನ್ನು ಜೀರ್ಣ ಮಾಡುವಾಗ ಧೂಮ, ಅಗ್ನಿ, ಕಿಡಿಗಳು ಅವರ ಸಮಸ್ತ ಶರೀರದಿಂದ ಒಂದೊಂದು ರೋಮಕೂಪದಿಂದ ಹೊರಗೆ ಬಂತು ಅಂತ ಹೇಳ್ತಾರೆ. ಲೋಕವೇ ನಡುಗಿತು. ವಸಿಷ್ಠರ ಆ ಒಂದು ರೌದ್ರ ರೂಪವನ್ನು ಕಂಡು ಜಗತ್ತೇ ನಡುಗಿತು ಅಂತ. ಸೋತ ವಿಶ್ವಾಮಿತ್ರ. ಇನ್ಯಾವುದೂ ಉಳಿದಿಲ್ಲ. ಬ್ರಹ್ಮಾಸ್ತ್ರವೇ ಪ್ರಯೋಗವಾಗಿದೆ, ಇನ್ನೇನಿದೆ? ನಿಗ್ರಹವಾಗಿ ಹೋಗಿದೆ ವಿಶ್ವಾಮಿತ್ರನಲ್ಲಿ. ಸಂಪೂರ್ಣ ದರ್ಪ ಉಡುಗಿದೆ, ಸಂಪೂರ್ಣ ಬಲವೂ ಕ್ಷೀಣಿಸಿದೆ. ತದಪ್ಯಸ್ತ್ರಂ ಮಹಾಘೋರಂ ಬ್ರಾಹ್ಮಂ ಬ್ರಾಹ್ಮೇಣ ತೇಜಸ ವಸಿಷ್ಠೋ ಗ್ರಸತೆ ಸರ್ವಂ ಬ್ರಹ್ಮದಂಡೇನ ರಾಘವ. ಬ್ರಹ್ಮದಂಡದಿಂದ ಬ್ರಹ್ಮಾಸ್ತ್ರವನ್ನೇ ವಸಿಷ್ಠರು ನುಂಗಿದಾಗ ಒಂದು ಸತ್ಯ ಸಾಕ್ಷಾತ್ಕಾರವಾಯಿತು ವಿಶ್ವಾಮಿತ್ರನಿಗೆ. ಅದೇನು? ಬ್ರಹ್ಮತೇಜೋ ಬಲಂ ಬಲಂ ದಿಗ್ಬಲಂ ಕ್ಷತ್ರಿಯ ಬಲಂ. ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ. ಬ್ರಹ್ಮತೇಜೋ ಬಲವೇ ಬಲ. ಕ್ಷತ್ರಿಯನಾಗಿ ಕ್ಷಾತ್ರದ ವ್ಯಾಪ್ತಿಯಲ್ಲಿ ನಾನು ಇನ್ನೇನೇ ಸಾಧನೆ ಮಾಡಿದರೂ ಬ್ರಹ್ಮಬಲದ ಮುಂದೆ ಅಲ್ಲ. ಅದು ತೀರ್ಮಾನ ಆಗಿ ಹೋಗಿದೆ. ಕ್ಷಾತ್ರದ ಪರಾಕಾಷ್ಠೆಯನ್ನು ವಿಶ್ವಾಮಿತ್ರ ತಲುಪಿ ಇರಬಹುದಾದ ಎಲ್ಲ ದಿವ್ಯಾಸ್ತ್ರಗಳನ್ನು ಪ್ರಯೋಗ ಮಾಡಿ ಆಗಿದೆ. ಉಪಯೋಗಕ್ಕೆ ಬಂತ? ಇಲ್ಲ. ಅಲ್ಲಿ ಒಂದು ಸ್ಪಷ್ಟ. ಈ ಕ್ಷಾತ್ರವು ಬ್ರಾಹ್ಮದ ಮುಂದೆ ಏನಲ್ಲ, ಅದು ದುರ್ಬಲ. ಅದು ಹಾಗಾಗಿ ದಿಗ್ಬಲಂ ಕ್ಷತ್ರಿಯ ಬಲಂ, ನನ್ನ ಕ್ಷತ್ರಿಯ ಬಲಕ್ಕೆ ಧಿಕ್ಕಾರವಿರಲಿ. ಬ್ರಹ್ಮತೇಜೋ ಬಲಂ ಬಲಂ, ಬ್ರಹ್ಮತೇಜೋ ಬಲವೇ ನಿಜವಾದ ಬಲ. ಏಕೇನು ಬ್ರಹ್ಮದಂಡೇನ ಸರ್ವಾಸ್ತ್ರಾಣಿ ಹತಾನಿಮೆ. ಒಂದೇ ಒಂದು ಬ್ರಹ್ಮದಂಡದಿಂದ ನನ್ನ ಸರ್ವಾಸ್ತ್ರಗಳು ಹತವಾಗಿ ಹೋದವಲ್ಲವೇ? ಒಂದು ಸಾಕ್ಷಾತ್ಕಾರ. ಇದು ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕ್ಷಾತ್ರಕ್ಕಿಂತ ಬ್ರಾಹ್ಮಶ್ರೇಷ್ಠ ಎನ್ನುವ ಸಾಕ್ಷಾತ್ಕಾರ ವಿಶ್ವಾಮಿತ್ರನಿಗೆ ಆದಾಗ ದಾರಿ ಬದಲಾಯಿತು, ದಿಶೆ ಬದಲಾಯಿತು ದಕ್ಷಿಣದಿಂದ ಉತ್ತರಕ್ಕೆ. ಏನಪ್ಪ ಅಂದರೆ, ನನಗೆ ಈ ಕ್ಷತ್ರಿಯ ಜನ್ಮವೇ ಬೇಡ, ನಾನು ಬ್ರಾಹ್ಮಣನಾಗಬೇಕು, ಮಾತ್ರವಲ್ಲ ಬ್ರಹ್ಮರ್ಷಿ ಆಗಬೇಕು. ಈ ಕ್ಷಾತ್ರ ಉಪಯೋಗವೇ ಇಲ್ಲ, ಇದು ಸುಮ್ಮನೆ, ಇದು ಹುಲುಕಡ್ಡಿ, ಇದು ಬ್ರಾಹ್ಮದ ಮುಂದೆ. ಹಾಗಾಗಿ ನನಗೆ ಈ ಕ್ಷತ್ರಿಯ ಜನ್ಮವೇ ಬೇಡ, ಇದನ್ನು ಬಿಟ್ಟು ನಾನು ಬ್ರಾಹ್ಮಣ್ಯವನ್ನು ಸಂಪಾದನೆ ಮಾಡ್ತೇನೆ, ಬ್ರಹ್ಮರ್ಷಿ ಆಗ್ತೇನೆ. ವಸಿಷ್ಠರು ಹೇಗೆ ಬ್ರಹ್ಮರ್ಷಿಗಳು, ಅದೇ ತೂಕ, ಅದೇ ಯೋಗ್ಯತೆ ಬ್ರಹ್ಮರ್ಷಿ ನಾನು ಆಗಬೇಕು ಎಂಬ ಆಸೆ ಹುಟ್ಟಿದಲ್ಲ, ಸಾತ್ವಿಕ ಆಸೆ. ಸಲ್ಲದ ಆಸೆಯ ಸ್ಥಾನದಲ್ಲಿ ಪಕ್ಕದ ಮನೆ ವಸ್ತು ನಂಗೆ ಬೇಕು ಅನ್ನೋ ಸಾತ್ವಿಕ ಆಸೆ, ಅದೇನು ಸಲ್ಲದ ಆಸೆ ಅದು. ಆ ಸ್ಥಾನದಲ್ಲಿ ಸಾತ್ವಿಕ ಆಸೆ ಒಂದು, ಬ್ರಾಹ್ಮಣ್ಯ, ಬ್ರಹ್ಮರ್ಷಿತ್ವ, ಈ ಆಸೆ ಬಂತಲ್ಲ, ದೊಡ್ಡ ಬದಲಾವಣೆ ಅದು. ಆ ಬಳಿಕ ಮಾಡಿದ ತಪಸ್ಸು ಎಷ್ಟು ದೊಡ್ಡದು ವಿಶ್ವಾಮಿತ್ರ. ಯಾಕೆಂದರೆ ಹುಟ್ಟನ್ನೇ ಬದಲಿಸಬೇಕು. ಎಂಥ ತಪಸ್ಸು ಮಾಡಬೇಕದು. ಅತಿ ಘೋರವಾದ ತಪಸ್ಸನ್ನು ದೊರೆ ವಿಶ್ವಾಮಿತ್ರ ಮಾಡ್ತಾನೆ. ಎಷ್ಟು ವಿಘ್ನಗಳು ಬಂದವು. ದಕ್ಷಿಣ ದಿಕ್ಕಲ್ಲಿ ತಪಸ್ಸು ಮಾಡಿದ, ತ್ರಿಶಂಕು ಬಂದು ಆಶ್ರಯಿಸಿದ. ತ್ರಿಶಂಕುವಿಗಾಗಿ ಸ್ವರ್ಗವನ್ನೇ ಸೃಷ್ಟಿ ಮಾಡಿ ತಪಸ್ಸು ಪೂರ್ತಿ ನಷ್ಟವಾಯಿತು. ಪಶ್ಚಿಮ ದಿಕ್ಕಿಗೆ ಹೋದ, ಅಲ್ಲಿ ಇನ್ನೊಂದು ಶುನಶೇಫ ಬರ್ತಾನೆ, ತನ್ನ ಸೋದರಳಿಯ ಶುನಶೇಫ ಬರ್ತಾನೆ. ಅವನ ರಕ್ಷಣೆ ಆಗಬೇಕಾಗಿತ್ತು, ಅದಕ್ಕೊಂದಷ್ಟು ತಪಸ್ಸನ್ನು ಅಲ್ಲಿ ಕಳ್ಕೊಂಡ, ಶಾಪ ಕೊಟ್ಟ.
ತನ್ನ ಮಕ್ಕಳಿಗೂ ಶಾಪ ಕೊಟ್ಟ, ವಸಿಷ್ಠರ ಮಕ್ಕಳಿಗೂ ಶಾಪ ಕೊಟ್ಟ ತ್ರಿಶಂಕು ಪ್ರಕರಣದಲ್ಲಿ. ಇನ್ನು ಶುನಶ್ಯಪನ ಪ್ರಕರಣದಲ್ಲಿ ತನ್ನ ಮಕ್ಕಳಿಗೆ ಶಾಪ ಕೊಟ್ಟ. ತಪಸ್ಸು ನಷ್ಟವಾಯಿತು. ಮತ್ತೆ ತಪಸ್ಸು ಮಾಡಿದ, ಘೋರ ತಪಸ್ಸನ್ನು. ಮೇನಕೆ ಬಂದಳು, ಮೇನಕೆಗೆ ಮನಸ್ಸನ್ನು ಕೊಟ್ಟ, ಮತ್ತೆ ತಪಸ್ಸು ಹೋಯಿತು. ಉತ್ತರ ದಿಕ್ಕಿಗೆ ಹೋಗಿ ತಪಸ್ಸು ಮಾಡಿದ. ರಂಬೆ ಬಂದಳು, ರಂಬೆ ಮೇಲೆ ಅಪೇಕ್ಷೆ ಹುಟ್ಟಲಿಲ್ಲ, ಕೋಪ ಬಂತು, ಶಾಪ ಕೊಟ್ಟ, ತಪಸ್ಸು ಹೋಯಿತು. ಕಾಮ ಕ್ರೋಧ ಎರಡೂ ಕೂಡ ತಪೋಭಂಗಕ್ಕೆ ಕಾರಣ ಆಗ್ತದೆ. ಮೇನಕೆ ಬಂದಾಗ ಕಾಮದಿಂದ ತಪಸ್ಸು ಹೋಯಿತು, ರಂಬೆ ಬಂದಾಗ ಕ್ರೋಧದಿಂದ ತಪಸ್ಸು ಹೋಯಿತು. ಅದಕ್ಕೆ ಮೊದಲು ಕೂಡ ಹಾಗೆ ಶಾಪಗಳನ್ನು ಕೊಡ್ತಾ ಅಥವಾ ಯಾವುದೋ ಒಂದು ಅಪೇಕ್ಷೆ ಪೂರ್ತಿ ಮಾಡಲಿಕ್ಕೆ ಇಲ್ಲದಿರ್ತಕ್ಕಂಥ ವಿಚಿತ್ರಗಳನ್ನೆಲ್ಲ ಸೃಷ್ಟಿ ಮಾಡ್ತಾ ತಪಸ್ಸೆಲ್ಲ ನಷ್ಟವಾಯಿತು. ಕೊಟ್ಟ ಕೊನೆಯಲ್ಲಿ ಅತಿ ಘೋರದಲ್ಲಿ ಘೋರ ತಪಸ್ಸನ್ನು ಮಾಡಿದಾಗ 1000 ವರ್ಷದ ಮೌನ ಮತ್ತು ಉಪವಾಸ ಮಾಡಿ 1000 ವರ್ಷದ ಆ ಅವಧಿ ಮುಗಿದಾಗ ಆ ಸಿದ್ಧವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು. ಇನ್ನೇನು ಅಷ್ಟು ಹೊತ್ತಿಗೆ ಇಂದ್ರ ಬ್ರಾಹ್ಮಣನ ರೂಪದಲ್ಲಿ ಬಂದು ಅನ್ನವನ್ನು ದೇಹಿ ಅಂತ ಕೇಳಿದಾಗ, ಇಂದ್ರ ಅಂತ ಗೊತ್ತಿದ್ರೂ ಕೂಡ, ಇಂದ್ರನಿಗೂ ಗೊತ್ತಿದೆ, ಅದು ಇವನಿಗೆ ಗೊತ್ತಿದೆ, ಶಾಪ ಕೊಡಬೇಕಾಗಿತ್ತು ಇಂದ್ರನಿಗೆ. ಇಂದ್ರ ತನಗೆ ಶಾಪ ಬಂದರೂ ಪರವಾಗಿಲ್ಲ, ತಪಸ್ಸನ್ನು ಭಂಗ ಮಾಡಬೇಕು ಅಂತ ಬಂದಿದ್ದಾನೆ. ಆದರೆ ಕೋಪಗೊಳ್ಳದೆ ಕೊಟ್ಟುಬಿಟ್ಟ. ಕೊಟ್ಟು ಪುನಃ ತಪಸ್ಸನ್ನು ಮುಂದುವರಿಸ್ತಾನೆ. ಈಗ ಬ್ರಹ್ಮರ್ಷಿತ್ವ ವರೆದು ಬರತಕ್ಕಂಥ ಹೊತ್ತು ಬಂದಿದೆ. ಕಗ್ಗದ ಕವಿ ಅದನ್ನು ವರ್ಣನೆ ಮಾಡಿದ್ದಾರೆ ಸುಂದರವಾಗಿ. ಏಸು ಸಲ ತಪಬಗೆಯಿದು ಏಸು ಬನ್ನವನ ಅಂತು ಕೌಶಿಕನು ಬ್ರಹ್ಮರ್ಷಿ ಪದ ಕರ್ಹನಾದನು. ಘಾಸಿಪಡು ತಿನ್ನೊಮ್ಮೆ ಮತ್ತೊಮ್ಮೆ ಮರಳಿ ಲೇಸಾಗಿ ಸಾತ್ಮವನು ಮಂಕುತಿಮ್ಮ. ಏಸು ಸಲ ತಪಬಗೆಯಿತು ಏಸು ಬನ್ನವನ ಅಂತು. ಎಷ್ಟು ವಿಘ್ನಗಳು, ಎಷ್ಟು ತಪಸ್ಸು, ಇಷ್ಟೆಲ್ಲ ಮಾಡಿ ಕೌಶಿಕಂ ಬ್ರಹ್ಮರ್ಷಿ ಪದ ಕರ್ಹನಾದನು. ನಮಗೂ ಅದೇ ದಾರಿ ಇದೆ. ಘಾಸಿ ಪಡುತ್ತಾ ಇನ್ನೊಮ್ಮೆ ಮತ್ತೊಮ್ಮೆ ಮರಳಿ ಆತ್ಮವನ್ನು ಲೇಸಾಗಿಸು. ಮತ್ತು ತಪಸ್ಸು ಮುಂದುವರೆದಾಗ ಇನ್ನೂ ಬೇರೆ ದಾರಿ ಇರಲಿಲ್ಲ. ದೇವತೆಗಳು ಸೇರಿ ನಿಶ್ಚಯ ಮಾಡ್ತಾರೆ, ಈಗ ವರ ಕೊಡದೇ ಇದ್ರೆ, ಕೇಳಿದ್ದನ್ನು ಕೊಡದೇ ಇದ್ರೆ ಇದು ವಿಶ್ವಕ್ಷಯಕ್ಕೆ ಕಾರಣವಾದೀತು. ಹಾಗಾಗಿ ನಾವು ಕೇಳಿದ ವರವನ್ನು ಕೊಟ್ಟು ಬಿಡೋಣ ಎಂಬುದಾಗಿ ಎಲ್ಲ ದೇವತೆಗಳು ಬ್ರಹ್ಮನನ್ನು ಮುಂದೆ ಮಾಡಿ ಬಂದು ಬ್ರಹ್ಮರ್ಷಿತ್ವವನ್ನು ಕೊಡಲಿಕ್ಕೆ ಮುಂದಾಗ್ತಾರೆ. ನೀನು ಬ್ರಹ್ಮರ್ಷಿ ಎಂಬುದಾಗಿ ನೀವೆಲ್ಲ ಹೇಳಿದರೆ ಸಾಲದು, ನನಗೆ ವಸಿಷ್ಠರು ಹೇಳಬೇಕು. ಸಾಮಾನ್ಯವಾಗಿ ಅದನ್ನು ಏನು ಅರ್ಥೈಸಿದ್ದಾರೆ ಅಂದರೆ ಹಠ ಅಂತ ಅರ್ಥೈಸಿದ್ದಾರೆ. ವಸಿಷ್ಠರ ಮೇಲೆ ಹಾಗೆ ಹಠ, ಮೇಲಾಟ ಅದು. ಹಾಗಾಗಿ ವಸಿಷ್ಠರ ಬಾಯಿಂದ ಬರೆಸಬೇಕು ಅಂತ ಮಾಡಿದ್ದು ಅಂತ ಅಲ್ಲ, ಅದು ವಸಿಷ್ಠರೇ ಕಾರಣ. ಪಥ ಪರಿವರ್ತನೆಗೆ ಯಾರು ಕಾರಣ? ರಾಜ ವಿಶ್ವಾಮಿತ್ರರನ್ನು ನಾಶ ಮಾಡಿ ಬ್ರಹ್ಮರ್ಷಿ ವಿಶ್ವಾಮಿತ್ರರು ಸೃಷ್ಟಿ ಮಾಡಿದ್ಯಾರು? ಯಾರಿಂದಲಾಗಾಯಿತು ಇದು? ಗುರು ಹಾಗೆ ಮಹೇಶ್ವರನಾಗಿ ಈಗ ಇರುವ ಕೇಡನ್ನು ಸುಟ್ಟು ಹಾಕ್ತಾನೆ. ಗುರು ಇರುವುದನ್ನು ಧ್ವಂಸ ಮಾಡ್ತಾನೆ. ಯಾವುದು ಸಲ್ಲದೋ, ಯಾವುದು ಸರಿ ಇಲ್ಲವೋ ಅಂಥದ್ದನ್ನು ಧ್ವಂಸ ಮಾಡ್ತಾನೆ. ಒಳಿತಾದ ಹೊಸ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡ್ತಾನೆ. ಗುರುರು ಬ್ರಹ್ಮ, ಗುರುರು ಮಹೇಶ್ವರ. ಮಹೇಶ್ವರನಾಗಿ ಬೇಡದುದರ ನಾಶ, ಬ್ರಹ್ಮನಾಗಿ ಬೇಕಾದದರ ಸೃಷ್ಟಿ, ವಿಷ್ಣುವಾಗಿ ಅದರ ರಕ್ಷಣೆ ಪಾಲನೆ. ಇದೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ ಎಂದರೆ. ಹಾಗಾಗಿ ಮೊದಲ ರಾಜಸ ವಿಶ್ವಾಮಿತ್ರ, ರಾಜಸ ವಿಶ್ವಾಮಿತ್ರ ಆತನ ಆ ವ್ಯಕ್ತಿತ್ವವನ್ನು ಧ್ವಂಸಗೊಳಿಸಿ ಆ ಸ್ಥಾನದಲ್ಲಿ ಒಂದು ಬ್ರಹ್ಮರ್ಷಿ ವ್ಯಕ್ತಿತ್ವವನ್ನು ಯಾರು ಸೃಷ್ಟಿ ಮಾಡಿದ್ದು? ಆ ಮಾತು ನೆನಪು ಮಾಡ್ಕೊಳ್ಳಿ. ಮೈತ್ರೇಯಣಿ ಯಕ್ಷಸ್ವ ಚಕ್ಷುಷ. ಮೈತ್ರಿಯ ದೃಷ್ಟಿಯಿಂದ, ಆ ಪ್ರೇಮ ದೃಷ್ಟಿಯಿಂದ ನೋಡಿ ಸಾಕು ನನ್ನನ್ನು ಪ್ರಾರ್ಥನೆ ಮಾಡಿದ್ರಲ್ಲ, ಅದಕ್ಕೆ ಫಲ ಬಂತು. ಆ ಗುರು ದೃಷ್ಟಿ, ಆ ಪ್ರೇಮ ದೃಷ್ಟಿ ಬಿದ್ದಿದೆ, ಏನು ಬಿದ್ದಿದೆ ಅದರ ಫಲವಾಗ್ತಾನೆ ಇಷ್ಟೆಲ್ಲ ಆಗಿದ್ದು ಅಂತ. ಹಾಗಾಗಿ ನೀವೆಲ್ಲರಿಗಿಂತ ಒಂದು ರೀತಿಯ ಅಂತರಂಗದಲ್ಲಿ ಗುರುಭಾವ ಅದು ಅಂತ ಅವ್ರ ಬಾಯಿಂದ ಬರಲಿ ಅಂತ ವಸಿಷ್ಠರು ಒಪ್ಕೊಂಡ್ರು. ಯಾಕೆಂದ್ರೆ ಅವ್ರಿಗೆ ಯಾವ ಹಠವೂ ಇಲ್ಲ, ಅವರಿಗೆ ಆಶೀರ್ವಾದವೇ ಇರತಕ್ಕಂಥದ್ದು ಅವರಿದ್ದು. ಹಾಗಾಗಿ ವಸಿಷ್ಠರು ಬಂದು ಸಖ್ಯಂ ಚಕಾರ ಬ್ರಹ್ಮರ್ಷಿ, ವಿಶ್ವಾಮಿತ್ರರೊಂದಿಗೆ ಸಖ್ಯವನ್ನು ಮಾಡಿಕೊಡ್ತಾರೆ. ವಸಿಷ್ಠರೊಂದಿಗೆ ಪರಸ್ಪರ ಸಖ್ಯ ಉಂಟಾಯಿತು. ಹೀಗೆಲ್ಲ ಹೇಳುವಾಗ ವೈರ ಇಲ್ಲ, ಅವರ ಮಧ್ಯೆ ಮೇಲಾಟ ಇಲ್ಲ, ಸಖ್ಯ ಏರ್ಪಟ್ಟಿತು ಎಂಬುದಾಗಿ ರಾಮಾಯಣವೇ ಹೇಳುತ್ತದೆ ಅಂತ. ಆ ಸಮಯದಲ್ಲಿ ವಸಿಷ್ಠರು ವಿಶ್ವಾಮಿತ್ರರಿಗೆ ಹೇಳ್ತಾರೆ, ಬ್ರಹ್ಮರ್ಷಿಸ್ತ್ವಂ ನ ಸಂದೇಹ. ಇದೀಗ ನೀನು ಬ್ರಹ್ಮರ್ಷಿಯಾದೆ, ಯಾವ ಸಂದೇಹವೂ ಇಲ್ಲ. ಸರ್ವಂ ಸಂಪತ್ಸ್ಯತೆ ಅಥವಾ ಎಲ್ಲವೂ ನಿನಗೆ ಸಿದ್ಧಿಯಾಗ್ತದೆ, ಸಮಸ್ತವೂ ನನಗೆ ಸಿದ್ಧಿಯಾಗ್ತದೆ ಎಂಬುದಾಗಿ ವಸಿಷ್ಠರು
ಏನು ನುಡಿದರೋ ಅದು ನಿಗ್ರಹ ರೂಪದ ಅನುಗ್ರಹ. ಅದು ಮೊದಲು ಮಾಡಿದ ನಿಗ್ರಹವೇ ಆಗಿದ್ದರೆ ಹೀಗೆಲ್ಲ ಆಗ್ತಿರ್ಲಿಲ್ಲ. ಬ್ರಹ್ಮರ್ಷಿ ವಿಶ್ವಾಮಿತ್ರನ ಸೃಷ್ಟಿಯಾಗೋದು ಹೇಗೆ? ಗಾಯತ್ರಿ ಸಾಕ್ಷಾತ್ಕಾರ, ಪ್ರಪಂಚಕ್ಕೆ ಗಾಯತ್ರಿ ಕೊಟ್ಟಿರ್ತಕ್ಕಂಥದ್ದು. ಇಂತಹ ದೊಡ್ಡ ಕಾರ್ಯ ನಡೆದಿದ್ದು ಹೇಗೆ? ನಿಜಕ್ಕೂ ವಸಿಷ್ಠರು ಆಗ್ರಹವನ್ನೇ ಮಾಡಿದರೆ ವಿಶ್ವಾಮಿತ್ರ ನಾಶವಾಗಿ ಹೋಗ್ತಾ ಇದ್ದ. ಇಲ್ಲ, ಹಾಗಲ್ಲ. ಕೇವಲ ನಾಶವಲ್ಲ, ಪುನಃಸೃಷ್ಟಿ ಮಾತ್ರವಲ್ಲ, ಅದ್ಭುತವಾಗಿ ಪುನಃಸೃಷ್ಟಿ. ನಾವು ಈ ಹಿಂದೆ ಉದಾಹರಣೆ ಕೊಟ್ಟ ಹಾಗೆ ಬೇಸಿಗೆಯಲ್ಲಿ ಒಣಗಿದ ಹುಲ್ಲನ್ನು ಸುಡೋದು ಯಾಕೆ ಅಂದರೆ ಮಳೆ ಬಂದಾಗ ಹೊಸ ಹುಲ್ಲು ಚಿಗುರಿ ಬರಲಿ ಅಂತ. ಹಸಿ ಹುಲ್ಲು, ಹೊಸ ಹುಲ್ಲು, ಹಸಿರು ಹುಲ್ಲು ಚಿಗುರಿ ಬರಲಿ ಅಂತ. ಹಾಗಾಗಿ ಮೊದಲನೇ ವಿಶ್ವಾಮಿತ್ರ ಒಣ ಹುಲ್ಲು ಅದು. ಈ ವಿಶ್ವಾಮಿತ್ರ ಅದು ಹಸಿ ಹುಲ್ಲು, ಹಸಿರು ಹುಲ್ಲು, ಹಸುಗಳಿಗೆ ಆಹಾರವಾಗಬಹುದಾದಂಥ ಪ್ರಪಂಚದ ಸಮಸ್ತ ಸಾತ್ವಿಕ ಜೀವಗಳಿಗೆ ಆಶೀರ್ವಾದ ಆಗ್ಬೋದಾಗಿರ್ತಕ್ಕಂಥ ಸ್ವರೂಪ ಇದು. ಅಂಥ ವಿಶ್ವಾಮಿತ್ರರ ಆವಿರ್ಭಾವ ಆಯ್ತಲ್ಲ. ಹಾಗಾಗಿ ನಿಗ್ರಹ ಅನುಗ್ರಹೇ ಶಕ್ತಃ. ಗುರುವೆಂದರೆ ಹೀಗಿರ್ತಾನೆ, ವಸಿಷ್ಠರ ಹಾಗೆ. ನಿಗ್ರಹಕ್ಕೆ ನಿಗ್ರಹ, ಅನುಗ್ರಹಕ್ಕೆ ಅನುಗ್ರಹ, ನಿಗ್ರಹವೇ ಅನುಗ್ರಹ. ನಿಗ್ರಹ ಮಾಡಿದರೂ ಕೂಡ ಆಗೋದು ಒಳ್ಳೆಯದೇ ಅಂದರೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಿಕ್ಕೋದೆಲ್ಲಿಂದ. ಹಾಗಾಗಿ ಗುರು ಅಂದರೆ ಸುಮ್ಮನೆ ಪುಳಿಚಾರು ಅಂತಲ್ಲ, ದುರ್ಬಲ ಅಂತಲ್ಲ, ಕೈಲಾಗದವನು ಅಂತಲ್ಲ. ಅಕ್ಷೌಹಿಣಿ ಸೇನಾ ಸಮೇತನಾದ ಚಕ್ರವರ್ತಿಯನ್ನು ಎದುರಿಸಬಲ್ಲ, ಸಮಸ್ತ ಪ್ರಪಂಚದ ಸಮಸ್ತ ದಿವ್ಯಾಸ್ತ್ರಗಳನ್ನು ಜೀರ್ಣ ಮಾಡಿಕೊಳ್ಬಲ್ಲಂತಹ ಮಹಾಶಕ್ತಿ. ಒಂದೂ ಕೈ ಎತ್ತದೆ, ಒಂದೇಟು ಕೊಡದೆ ಯುದ್ಧದಲ್ಲಿ ಸೋಲಿಸಬಲ್ಲ ಗುರು. ವಿಶ್ವಾಮಿತ್ರನೇ ಉದಾಹರಣೆ. ಅಷ್ಟು ಮಾಡಿ ಹಾಗೆ ಬಿಡೋದಲ್ಲ, ಬಳಿಕ ಹೊಸ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡಿ ಇಡೀ ಪ್ರಪಂಚಕ್ಕೆ ಕ್ಷೇಮ ಮಾಡ್ತಕ್ಕಂಥ ನಿಜವಾದ ಅರ್ಥದ ವಿಶ್ವಾಮಿತ್ರ, ವಿಶ್ವಕ್ಕೆಲ್ಲ ಮಿತ್ರ ಅಂತ ವ್ಯಕ್ತಿತ್ವವನ್ನು ಸೃಷ್ಟಿ ಮಾಡಿದ್ರಲ್ಲ, ಇದು ಭಾರತೀಯ ಗುರು ಸ್ವರೂಪದ ಪರಿಕಲ್ಪನೆ. ವಸಿಷ್ಠರು ಪರಮಗುರು, ಪರಮಶ್ರೇಷ್ಠ ಗುರು, ಗುರುತ್ವಕ್ಕೆ ಪರಮಾದರ್ಶ ವಸಿಷ್ಠರು. ಹಾಗಾಗಿ ಇಂತಹ ಗುರುಗಳನ್ನು ಭಾರತ ಕಂಡಿತ್ತು ಎಂಬುದು ಭಾರತಕ್ಕೆ ಅತಿಶಯದಲ್ಲಿ ಅತಿಶಯದ ಹೆಮ್ಮೆ ಅಲ್ಲವೇ? ಹರೇನ